ಹೆಂಡ್ತಿನ ಕರ್ಕೊಂಡಿದ್ದಂಗೆ ಮನೆಗೆ ಹೋದ್ರೆ ದೆಯ್ಯದ ಕಾಟ, ಇಲ್ಲಿ ನೋಡಿದ್ರೆ ಸೊಳ್ಳಿಗಳು ಕಾಟ. ನನಗೆ ಕಷ್ಟ ಯಾರಿಗೆ ಹೇಳ್ಕೊಳನಿ? ಯಾಕೆ ನಾವು ಹಿಡ್ಕೊಂಡು ಹೊಡೆದ್ನೋ ಗೊತ್ತಾಯ್ತಿಲ್ಲ ನನಗಂತೂ. ತೆಪ್ಪು ಮಾಡಿಬಿಟ್ಟೆ, ಹಿಡ್ಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ತೆಪ್ಪು ಮಾಡಿಬಿಟ್ಟೆ ನಾನು ಎಂಡ್ರನ್ನ. ಈಗ ನಾನು ಎಂಡ್ರು ಬರೋಕ್ಕೆ ಏನು ಮಾಡಬೇಕೋ ಏನು ಕತ್ತೀಯೋ ನನಗಂತೂ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ, ನನ್ನ ಮಗ ನೋಡ್ರೆ ಒಳಗಡೆಗೆ ಹೋಗ್ಬಿಟ್ಟು ಆರಾಮಾಗಿ, ನಾನು ನೋಡಿಲ್ಲಿ ಕೂತ್ಕೊಂಡಿದ್ದೀನಿ. ನನ್ನ ಬಗ್ಗೆ ಕರುಣೆನೂ ಯಾರಿಗೂ ಇಲ್ವೇ. ಒಬ್ಬರು ಬಂದ್ಬಿಟ್ಟು ಯಾಕೆ ಕೂತ್ಕೊಂಡಿದ್ಯಾ ಇಲ್ಲಿ ಅಂತಲೂ ಕೇಳ್ತಿಲ್ವೇ. ಅಯ್ಯೋ, ನಾನಂತೂ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ. ನನಗೇನು ಎಂಡ್ರ ಮೇಲೆ ಪಿರುತಿ ಇಲ್ಲ, ಆದರೆ ದೆಯ್ಯದ ಭಯ ಶಾನೆ ಐತೆ ನನಗಂತೂ. ಹೆಂಗನಮ್ಮ ನಾನು ಎಂಡ್ರನ್ನ ಕರ್ಕೊಂಡು ಹೋಗೇ ಹೋಯ್ತೀನಿ ಇವತ್ತು. ಆ ದೆಯ್ಯದ ಕಾಟಕ್ಕಿನ್ನ ನನ್ನ ಎಂಡ್ರ ಹತ್ರ ಹುಗಿಸ್ಕೊಂಡಾದ್ರೂ ಅವಳು ಮನೆ ಕರ್ಕೊಂಡು ಹೋಗೋದು ನೀನು ಎಷ್ಟೋ ವಾಸಿ. ಅಯ್ಯೋ, ಸೊಳ್ಳಿ ಬೇರೆ ಆಯ್ತೈತೆ. ಅಯ್ಯೋ, ಸೊಳ್ಳಿಗಳು ಬೇರೆ ಅಯ್ಯೋ ಪಟ ಪಟ ಅಂತ ಹೊಡ್ಕೊಂಡ್ರು ಬಂದು ಕಚ್ತಾವಲ್ಲ ಇವು. ಅಳಿ ಅಂದ್ರೆ ನೀವ್ ಎಂತ ಇಲ್ಲಿ ಕುಂತ್ಕೊಬಿಟ್ಟಿದ್ರಲ್ಲ ನೀವು? ಎದ್ ಬನ್ನಿ ಸುಮ್ಕೇಣಿಯ ಒಳಗಡಿಕೆ. ಅಯ್ಯೋ, ನಿಮ್ಮ ಅಕ್ಕಿಷ್ಟು ನೀವ್ ಹಿಂಗ್ ಕುಂತ್ಕೊಬಿಟ್ರೆ ಆಯ್ತದ? ಎದೊಳಿ ಇನ್ನೇನ್ ಮಳೆ ಬರಂಗ್ ಬೇರೆ ಆಗೈತೆ. ನೀವು ಒಳಗಡೆಗೆ ಬರ್ರಿ ಸುಮ್ಕೇಣಿಯ. ಸುಮ್ನೆ ಇಲ್ಲಿ ಕುಂತ್ಕೊಂಡು ನೋಡಿ ಮಳೆಗೆಲ್ಲ ನೆನ್ಕೊಂಡು ಮಾಡ್ಕೊಂಡು ನಿಮ್ಗೆಲ್ಲ ಎಂತ ಪೊಜಿತಿ ಅಂತ ಹೇಳ್ಬಿಟ್ಟು ಸರ್ನ ಬನ್ನಿ ಒಳಗಡೆಗೆ ಬನ್ನಿ. ಹಾಕಿದ್ರೆ ಎಳ್ಳು ಇಲ್ಲ 4 ಮೆಟ್ನೆಟ್ ಹಾಕ್ಬಿಡಿಯತ್ತೆ, ಒಡಸ್ಕೊಬಿಡ್ತೀನಿ. ಆದರೆ ನಾನು ಮಾತ್ರ ಎಂಟ್ರನ್ನ ಬಿಟ್ಬಿಟ್ಟು ಮಾತ್ರ ಹೋಗಿಲ್ಲ ಕಣತ್ತೆ ಮನೆಗೆ. ಎಂಟ್ರನ್ನ ಬಿಟ್ಬಿಟ್ಟು ಮಾತ್ರ ಹೋಗಿಲ್ಲ. ನಾನು ಎಂಟ್ರು ಇಲ್ದಿದ್ದಂಗೆ ನಾನಂತೂ ಇರೋಕ್ಕಾಗದೇ ಇಲ್ಲ. ದಯವಿಟ್ಟು ನಾನು ಎಂಟ್ರನ್ನ ಕಳಿಸ್ಕೊಟ್ಬಿಡಿ. ನಿಮ್ಮ ಕೈ ಮುಗಿತೀನಿ, ಕಾಲಾಗೂ ಬೇಕಾದರೂ ಬೀಳ್ತೀನಿ, ಕಳಿಸ್ಕೊಟ್ಬಿಡಿ. ನಾನಂತೂ ನಾನು ಎಂಟ್ರಿಲ್ಲ ಅಂದರೆ ನಾನು ಇಲ್ಲೇ ಕುಂತ್ಕೊತೀನಿ. ನಾನು ಇಲ್ಲೇ ಕುಂತ್ಕೊಬಿಡ್ತೀನಿ, ಹೋಗೋದೇ ಇಲ್ಲ ಕಣತ್ತೆ. ಅಯ್ಯೋ ಭಗವಂತನೇ, ಈ ಪಾಟಿ ಪಿರೇಮ ಇರೋನು ನನ್ನ ಮಗಳ ಮ್ಯಾಲೆ ಅದು ಯಾಕ್ಲ ಕಮಂಗಿ ಹಂಗೆ ಹೊಡಿಬೇಕಿತ್ತು ನನ್ನ ಮಗಳಿಗೆ. ನೀನು ನಂಬಿ ನಾನು ಕಳ್ಸೋದು, ನಿನ್ನ ಹೊಡೆದು ವಾಪಸ್ ಕಳ್ಸೋದು. ಒಂದು ಕಿತ ಕಾಮಿಡಿ ಥರ ಕಾಣಿಸ್ತೀಯ, ಒಂದು ಕಿತ ಒಳ್ಳೆ ವಿಲನ್ ಥರ ಕಾಣಿಸ್ತೀಯ ನನ್ನ ಕಣ್ಗೆ. ನನಗೆ ಕಣ್ಣುಡ್ಕ ಹಾಕೊಂಡ್ರೆ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಕಣಪ್ಪ. ಅಯ್ಯೋ, ನನ್ನ ಮಗಳು ನೋಡಿದ್ರೆ ನನ್ನ ಮಗನ ಜೊತೆ ಹೋಗಕ್ಕಿಲ್ಲ ಅಂತ ಹೇಳ್ತಾಳೆ. ನೀನು ನೋಡಿದ್ರೆ ನಮ್ಮ ಮನೆ ಮುಂದೆ ಹಿಂಗೆ ಕುಂತ್ಕೊಂಡಿದ್ಯಾ. ಯಾರನ್ನ ನೋಡಿದ್ರು ನೋಡಪ್ಪ ಒಳಿಯಂಗೆ ಯಾ ಪಾಟಿ ಮುರ್ವಾದಿ ಕೊಡ್ತಾವ್ರೆ ಅಂತ ಬೈಕೊಳಕ್ಕಿಲ್ವೇ ನಮ್ಮನ್ನ? ಅಯ್ಯೋ, ನಿನ್ನ ಮಕ ಮುಚ್ಚ, ಒಳ್ಳೆ ಕತೆ ಆಯ್ತಲ್ಲ. ರಾಣಿ ಬಂದೋದ್ಯೋನ ಒಂದು ತೀರ್ಮಾನ ಮಾಡಿ. ಅಯ್ಯಯ್ಯಯ್ಯ, ಸುಮ್ಮನೆ ಇಲ್ಲೆಲ್ಲ ಮಾನ ಮುರ್ಬೋದಿ ಹೋಯ್ತೈತೆ. ಅಕ್ಕಪಕ್ಕದ ಮನೆಯಲ್ಲೆಲ್ಲ ನಮ್ಮ ಬಗ್ಗೆ ಏನು ಅನ್ಕೊಳಕ್ಕಿಲ್ವೇ? ಏ ರಾಣಿ, ಅಯ್ಯೋ ಇವಳೊಬ್ಳು. ಅತ್ತೆ ಕಳಿಸ್ಕೊಡಿ ಅತ್ತೆ, ನಾನು ಹೋಗಿಲ್ಲ ಕಣತ್ತೆ. ಅಜ್ಜಿ, ಅಮ್ಮಂಗಿನ ಅಪ್ಪನ ನೀನನ್ನ ಸಂದಕ್ ನೋಡ್ಕತ್ತದೆ ಕಣಜ್ಜಿ. ಅಮ್ಮನ ಇಲ್ಲೇ ಇರಿಸ್ಕೊಳ್ಳಜ್ಜಿ, ಅಪ್ಪ ನನ್ನ ಅಲ್ಲೇ ಇರಿಸ್ಕೊತದೆ. ನನ್ನ ಪಿರಾಣ ಹೋಗೋದು ನನ್ನ ಮಗಳಿಂದ ಅಂತ ಹೇಳ್ತಿದ್ದ ಆ ಪುರೋಹಿತ. ನನಗೆ ಯಾಕೋ ಈ ನನ್ನ ಮಗನಿಂದನೇ ಹೋಗಂಗೆ ಕಾಣಿಸ್ತಾ ಇತ್ತಲ್ಲಪ್ಪ ನನ್ನ ಪಿರಾಣ. ಲೋ ಮಗನೇ, ಸುಮ್ಕೆ ನಿನ್ಕೊಳ್ಳ. ನಿಮ್ಮ ಅಮ್ಮಿಲ್ಲ ಅಂದ್ರೆ ಹೆಂಗ್ಲ ಜೀವನ ಮಾಡೋದು? ಅಪ್ಪ, ಅಮ್ಮ ಇಲ್ಲ ಅಂದ್ರೆ ಏನು? ದಿನಾನು ಎಷ್ಟೊಂದು ಆಂಟಿಗಳೆಲ್ಲ ಬಂದ್ಬಿಟ್ಟು ಅಡುಗೆ ಮಾಡ್ಕೊಡೋದು ಎಲ್ಲ ಮಾಡ್ತಾರಲ್ಲಪ್ಪ. ಏನು ತೊಂದ್ರೆ ಇಲ್ವಲ್ಲ? ಕೇಳಿದ್ದೆಲ್ಲ ಮಾಡ್ಕೊಡ್ತಾರಲ್ಲಪ್ಪ. ಅಯ್ಯೋ ಲೋಪ ನನ್ನ ಮಗನೇ, ಲೋ ಸುಮ್ಕಿರ್ಲ. ನನ್ನ ಬಾಧೆ ನನಗೆ. ಅಯ್ಯೋ ಅತ್ತೆ ತೆಪ್ಪು ತಿಳ್ಕೊಬೇಡಿ. ಕೆಲಸದವ್ರು ಬರೋದು, ನೀವು ಅಮ್ಮಿಗಿಂದ ಏನೇನೋ ತೆಪ್ಪು ತಿಳ್ಕೊಬಿಟ್ಟು ಮಗಳನ್ನ ಕಳಿಸಿದಂಗೆ ಮಾತ್ರ ಇರಬೇಡಿ. ನಾನು ಮಾತ್ರ ನಿಮ್ಮ ಮಗಳಿಲ್ಲ ಅಂದರೆ ಆ ಮನೆಗೆ ಮಾತ್ರ ಹೋಗಿಲ್ಲ. ಇಲ್ಲೇನೇ ಬೇಕಾದ್ರೆ ಮನೆಗೆ ಹೋಗ್ಬಿಡ್ತೀನಿ, ಆ ಮನೆಗೆ ಮಾತ್ರ ಹೋಗಕ್ಕಿಲ್ಲ ಕಣತ್ತೆ. ನಾನು ನಿಮ್ಮ ಮಗಳ ಜೊತೆನೇ ನೀ ಹೋಗ್ಬೇಕು ನಾನು. ಹೋಗತ್ತ. ಅಯ್ಯೋ, ನನ್ನ ಮಗಳು ಹೇಳಿದ ಮಾತು ಹೇಳಕ್ಕಿಲ್ಲ, ಎಂಥದೂ ಇಲ್ಲ. ಇದೇನಕ್ಕ ಅಳಿ ಅಂದ್ರು ಇಲ್ಲಿ ಕೂರಿಸ್ಬಿಟ್ಟಿದ್ಯಾ? ಅಳಿ ಅಂದ್ರುನ ಬೀದಿನ ಕೂರಿಸ್ಬಿಟ್ಟಿದ್ಯಲ್ಲ, ಯಾಕೆ? ಅಳಿ ಅಂದ್ರೆ ನಾ ತೆಪ್ಗಿಪ್ ಮಾಡಿದ್ರು ಏನು? ನಮ್ಮ ಒಳಿ ಅಂದ್ರೆ ಹಂಗೇನಿಯ ಒಂಥರ ತಮಾಸೆ ಮಾಡೋ ಶಾನೆ, ಅದಕ್ಕೆ ಓದಿ ತಮಾಸೆ ಮಾಡ್ತಾವ್ರ ಅಷ್ಟೇ. ನೀನು ಏನು ಅನ್ಕೋಬೇಡ. ನಮ್ಮ ಒಳಿ ಅಂದ್ರು ಕತೆ ಗೊತ್ತಿಲ್ವೇ? ಬೋ ತಮಾಸೆ. ಎಂಡ್ರು ಬಂದು ಮೆಂಡ್ರನೇ ಕರಿಬೇಕಂತ ಒಳಗಡೆಗೆ ಬಾ ಅಂತ. ಅಲ್ಲಿ ಗಂಟ ಬರಕ್ಕಿಲ್ವಂತೆ. ಅವಳು ಬಂದ್ರೇನಾಯ್ತದೆ ಅಂತ ಅವಳು ಒಳಗಡೆ ಕುಂತ್ಕೊಂಡವಳಿ. ನಮ್ದು ಯಾವಾಗೂ ಇದ್ದಿದೆ ಬಿಡಕ. ಒಳ್ಳೆ ಒಳಿ ಅಂದ್ರು, ನಮ್ಮ ಒಳಿ ಅಂದ್ರು ಅವ್ರೆ ಕಾರ್ಯಕ್ಕೆ ಮುಂಚೆನಿಯ ಮನೆ ಮುಂದಕ್ಕೆ ಬಂದು ಕುಂತ್ಕೊಂಡು ಯಪ್ಪ ಇರಾಪಾರದೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಒಳಿ ಅಂದ್ರು ಎಷ್ಟೋ ವಾಸಿ ಬಿಡಕು. ಅದ್ರ ಕಥೆ ಯಾಕೆ ಕೇಳ್ತೀರಾ? ಯೋನು ಬಿಡಿ, ವಯಸ್ಸಿದ್ದಾಗ ತಮಾಸೆ ಆಟ ಆಡ್ಬೇಕು. ನಮ್ಮಂಗೆ ವಯಸ್ಸಾದ್ಮೇಲೆ ಆಡಕ್ಕಾಯ್ತದೆ? ಏಳು ಅಲ್ವೇನಕ್ಕ? ಸಂದಕ್ಕೆ ಆಟ ಆಡಿ. ಸರಿನೇನಪ್ಪ? ಮುದುಕಿಗೆ ನಾನು ಆಟ ಆಡ್ತಿದ್ದೀನಿ ಅನ್ನಿಸ್ತಾ ಆಯ್ತಾ? ಪ್ರಾಣ ಹೋಯ್ತದ ನಾನೇ ಊರಿಗೆ ಹೋಗ್ಬಿಟ್ರೆ. ಎಂಥ ಸಾವುಕಾರು ಎಂಥ ಗತಿ ತರಿಸ್ಬಿಟ್ಲು ನೋಡಿ ಮನೆಯಾಳಿ. ಲೇ ರಾಣಿ, ಎಲ್ಲ ನೋಡ್ ನಮ್ಮ ಅಕ್ಕ ಕುಗಿತಾವ್ರ ಪಾರ ಇಲ್ಲಿ. ಹೋಗಿ ಬರೋರೆಲ್ಲ ಕೇಳ್ತಾವ್ರೆ. ಏಯ್, ನನ್ನ ಮನೆಗೆ ಬರಕ್ಕಿಲ್ಲ ಅಂತ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಲ್ವೇನ್ಲ ನಿಂಗೆ? ಅರ್ಥ ಆಗಲ್ವೇನ್ಲ? ಇಲ್ಲಿ ಮನೆ ಮುಂದೆ ಕುಂತ್ಕೊಂಡು ಐಡ್ರಾಮ ಮಾಡ್ತಿದ್ಯಲ್ಲ ನೀನು. ಲೋಪರ್ ಬಡ್ಡಿ ತಕೊಂಬಂದು ಏನ್ಲ ಐಡ್ರಾಮ ಮಾಡ್ತಿದ್ಯಲ್ಲ ಇಲ್ಲಿ? ಒಂದ್ಕಿತ ಹೇಳೋದು ನಿನ್ನ ಹತ್ರ ಒಡಸ್ಕೊಂಡು ನನ್ನ ಕೈಲಿ ಇರಕ್ಕಾಗಕ್ಕಿಲ್ಲ ಅಷ್ಟೇ. ನೀನಿಯ ಸುಮ್ಕೆ ನಂಗೆ ಮೈಯೆಲ್ಲ ಉರಿಸ್ಬೇಡ ನೀನು. ಎದ್ದು ಹೋಯ್ತಿರ್ಲ. ನಿನ್ನನ್ನ ಕಟ್ಕೊಂಡು ಅನುಭವಿಸ್ತಿರೋ ನನಗೆ ಗೊತ್ತು. ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಿನಗೇನ್ಲ ಗೊತ್ತು ನಿನಗೆ? ಅಯ್ಯೋ ರಾಣಿ, ಹಂಗ ಅನ್ಬೇಡ ಕಣೆ. ನೀನು ಬಿಟ್ಬಿಟ್ಟು ನಾನು ಮಾತ್ರ ಮನೆ ಕಡೆ ಹೋಗಂಗಿಲ್ಲ. ನಾನು ಇಲ್ಲೇ ಬೇಕಾದ್ರೆ ಕುಂತ್ಕೊಬಿಡ್ತೀನಿ. ಇಲ್ಲೇ ಉಪವಾಸ ಸತ್ಯಾಗ್ರಹ ಬೇಕಾದ್ರೆ ಮಾಡ್ಬಿಡ್ತೀನಿ. ಆದರೆ ಆ ಮನೆಗೆ ಮಾತ್ರ ಹೋಗಕ್ಕಿಲ್ಲ. ನೀನು ಬಂದ್ರೆ ಅಷ್ಟೇ ನೀ ಹೋಗೋದು. ನನಗೆ ದಯವಿಟ್ಟು ಕ್ಷಮಿಸ್ಬಿಟ್ಟು ಬಂದ್ಬಿಡೆ. ನನಗೆ ನೀನು ಕಾಲಿಗೆ ಬೇಕಾದ್ರೆ ಬಿದ್ಬಿಡ್ತೀನಿ. ಕ್ಷಮಿಸ್ಬಿಟ್ಟು ಬಂದ್ಬಿಡೆ.
ಒಂದೊಂದ್ಕಿತ ಒಂದೊಂದ್ ಥರ ಆಡಿದ್ರೆ ಯಾರು ಅಳಿ ಅಂದ್ರೆ ಸಹಿಸ್ಕೊತಾರೆ ಹೇಳಿ. ಒಂದ್ಕಿತ ಎಂಟಿ ಬೇಡ ಅಂತ ಹೊಡೆದ್ ಕಳಿಸ್ತೀರಾ, ಒಂದ್ಕಿತ ನನಗೆ ಎಂಡ್ರು ಬೇಕೇ ಬೇಕು ಅಂತ ಕುಂತ್ಕೊಂತೀರಾ. ಏನ್ ಮಾಡನಿ? ತಿಂದು ಕೂಳಿ ನನ್ನ ಮಗಂಗೆ ಹೆಚ್ಚಾಗೈತೆ ಕಣಮ್ಮ, ಹೆಚ್ಚಾಗೈತೆ. ಅದಕ್ಕೆ ನೀ ಊರವ್ರು ಎಲ್ಲರ ಮುಂದೆನೂ ಊರವ್ರು ಎಲ್ಲರ ಮುಂದೆನೂ ಇದು ಮಾಡ್ಬಿಟ್ಟ. ಕಂತ್ರಿ ನನ್ನ ಮಗ ಹೊಡೆದ್ಬಿಟ್ಟು ಮಾನ ಮರ್ಯಾದೆ ಕಳೆದ್ಬಿಟ್ಟ. ಇವಾಗ ಬಾ ಅಂತ ಬೇರೆ ಕರಿತಾವನಿ. ನೀನು ಬರಲೇಬೇಕು. ನೀನು ಎಂತ ಮಾಡಿದ್ರು ಪರವಾಗಿಲ್ಲ, ನೀನು ಬರಲೇಬೇಕು. ಬೇಕಾದ್ರೆ 4 ಹೊಡೆದ್ಬಿಡು, 4 ಹೊಡೆದ್ಬಿಡು ಬೇಕಾರೆ ಸಹಿಸ್ಕೊತೀನಿ. ಆದರೆ ಬರದೆ ಮಾತ್ರ ಬಿಡ್ಬೇಡ. ಸರಿನಾ? ಬೇಕಾದ್ರೆ ಅವತ್ತು ಹೊಡೆದಿದ್ದು ಏಟ್ನ ಇವತ್ತು ಸರಿಯಾಗಿ ನನಗೂ ರುಬ್ಬೆ ಬೇಡ ಅನ್ನಕ್ಕಿಲ್ಲ, ಆದರೆ ಬರೋಕ್ಕಿಲ್ಲ ಅಂತ ಅನ್ಬ್ಯಾಡ್ವೇ. ನಮ್ಮ ಮಗ ಯಾಕೆ ಇಷ್ಟೊಂದು ಬಾ 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 ಅಂತ ಗೋಡಿಡ್ತಾವನಲ್ಲ? ಏನಾರ ಐತಾ ವಿಷಯ? ನನಗಂತೂ ಯಾವ ವಿಷಯನೂ ಗೊತ್ತಿಲ್ಲ ಏನೈತೆ ಅಂತ. ಇವನು ಬಂದಿಲ್ಲ ಈ ಡ್ರಾಮಾ ಮಾಡ್ತಿರೋದು ಮಾತ್ರ ಗೊತ್ತಾಯ್ತೈತೆ. ನಾನು ಯಾಕೆ ಬಿಡ್ಲಿ? ಅವತ್ತು ನನಗೆ ಹಿಡ್ಕೊಂಡು ಸರಿಯಾಗಿ ಹೊಡೆದವನಿ ರುಬ್ಬವನಿ. ನಾನು ನನ್ನ ಮಗಂಗೆ ರುಬ್ದಿದ್ದಂಗೆ ಬಿಡ್ತೀನ? ನಾನು ರುಬ್ಬೆಸಿ ತಿಂದಿದ್ದು ಇವಾಗ ಆಯಿತು. ನಾನು ನಿನಗೆ ದನಕ್ಕೆ ಕೊಡ್ದಂಗೆ ಹೊಡಿತೀನಿ. ಅವತ್ತು ಹೆಂಗೆ ಹೊಡೆದಿದ್ದ ನೀನು ನನಗೆ, ನಾನು ಹಂಗೆ ಹೊಡಿತೀನಿ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಕಂಡೀಷನ್ನು, ಇನ್ನೊಂದು ಕಿತ್ತ ನನ್ನ ಕೆನ್ನೆ ಮೇಲೆ ಒಂದು ಏಟು ಬಿತ್ತು ಅಂದ್ರೂ ನಾನಂತೂ ಪಟ 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 ಅಂತ ವಾಪಸ್ ಬಂದ್ಬಿಡ್ತೀನಿ. ಈಗಲೇ ಹೇಳಿದ್ದೀನಿ. ಆಯ್ತು ಆಯ್ತು. ಅವತ್ತು ನನಗೇನು ಮಾಡಿದೆ ಹೇಳು? ಅಯ್ಯಪ್ಪ ರಾಣಿ, ಒಂಚೂರು ಕನಿಕರದಿಂದ ಒಡಿಗೆ. ಅವತ್ತು ಊರ್ ಜನ ಎಲ್ಲ ನೋಡ್ತಾ ಇದ್ರು. ನೀನೇನಾರ ನನಗೋಸಿ ಕನಿಕರ ತೋರಿಸ್ತಾ? ಇಲ್ಲ ತಾನೆ? ಆದ್ರೂ ನಾನಿವತ್ತು ಚೂರು ಕನಿಕರ ತೋರಿಸಿ ಒಂದು 4 ಏಟ್ ಹಾಕ್ತೀನಿ ಅಷ್ಟೇ ನೀನಿಯ. ಅಯ್ಯಪ್ಪ ನಿಧಾನ ಕೊಡಿಯೇ. ಮಗಳೇ, ಇದೇನೇ ಬೀದಿನ ನಿಂತ್ಕೊಂಡು ಹೊಡಿತಿದ್ಯಾ? ಯಾರಣ್ಣ 4 ಜನ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ ಹೇಳೇ. ಓಹೋ, ಇದೇನ್ ಗಂಡ ಎಂಡ್ರು ಇಬ್ರುನುವೆ ಏನು ರೊಮ್ಯಾನ್ಸ್ ಮಾಡ್ಕೊಂಡು ಕುತ್ಕೊಬಿಟ್ಟವ್ರೆ. ಹಿಂಗಿರ್ಬೇಕು ಕಣಕ್ಕ, ಹಿಂಗಿರ್ಬೇಕು ಗಂಡ ಎಂಡ್ರು ಅಂದ್ರೆ. ಯಮ್ಮ ಹಿಂಗ ಅರ್ಥ ಆಯ್ತಾಯ್ತಾ? ಆಗ್ಲಿ ಬಿಡು. ರಾಣಿ ಒಸಿ ಒಳಗಡೆ ಕರ್ಕೊಂಡೋಗವ. ಹಿಂಗೆಲ್ಲ ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ಒಂಥರ ನಾಚಿಕೆ ಆಯ್ತದೆ. ರಾಣಿ ಕಾಲಿಗೆ ಬೀಳ್ತೀನಿ ಕಣ್ಲೆ. ಬಾರೆ, ಮನೆಗೆ ಹೊಡೆದಿದ್ದೆಲ್ಲ ಆಯ್ತಾನೆ. ಬಾರ್ಲೆ, ಈಗ ಹೊಡೆದಿದ್ದು ಆಯ್ತು, ನನ್ನ ಮಾನ ಮರ್ಯಾದೆ ಕಳೆದಿದ್ದು ಆಯ್ತು. ಸರಿ, ನೀನು ಹೇಳ್ದಂಗೆ ಇನ್ನೊಂದು ಕಿತ ಹೊಡೆದ್ಬಿಟ್ಟು ನಿನ್ನಂತೂ ವಾಪಸ್ ಕಳ್ಸೋಕ್ಕಿಲ್ಲ. ನೀನು ಮಾತ್ರ ವಾಪಸ್ ಕಳ್ಸೋಕ್ಕಿಲ್ಲ. ಬಾರೆ, ಇದೇ ಕೊನೆ. ಇನ್ನೊಂದು ಕಿತ ವಾಪಸ್ ಏನ ಕಳ್ಸಿದ್ರಿ ಅಂತ ಹೇಳಿದ್ರೆ ನಿಮ್ಮ ಕತೆ ಅಲ್ಲೇ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ನಾನಂತೂ. ಅಷ್ಟೇ ನನ್ನ ಹೆಸ್ರಿಗೆ ಬಂದಿತ್ತು ಫ್ಯಾಕ್ಟ್ರಿ, ನನಗೇನು ಇಷ್ಟನೋ ಅದನ್ನು ಮಾಡ್ಕೊಂಡೆ. ನಿಮ್ಮ ಹೆಸ್ರಿಗೆ ಬಂದರೆ ಏನಾರ ಮಾಡ್ಕೊಳ್ಳಿ. ನನ್ನ ಮಗನೂ ಹಾಳು ಮಾಡ್ಕೊಂಡು ನೀವು ಏನಾರ ಅದು ಇದು ಅಂತ ದೊಂಬರಾಟ ಆಡಿದ್ರಿ, ನನ್ನ ಮಗನೂ ಕರ್ಕೊಂಡು ಬಂದ್ಬಿಡ್ತೀನಿ. ಇನ್ನೊಂದು ನಿಮಗೆ ನೆನಪಿಲ್ಲ ಅನ್ನಿಸ್ತದೆ, ನನ್ನ ಮಗನ ಜೊತೆಗೆ ನನ್ನ ಮಗಳಿಗೂ ಸೇರೇನಿ ಆಸ್ತಿ ಬರ್ದಿರೋದು. ಬದುಕವಳೆ ಅಂತ ಗೊತ್ತಾದ್ಮೇಲೆ ಇನ್ನೂ ಶಾನೆ ನನಗಂತೂ ಒಂಥರ ಖುಷಿ ಆಯ್ತೈತೆ. ಅವಳು ಬತ್ತಾಳೆ, ಮಗನ ಮಾತ್ರ ಹಿಡ್ಕೊಂಡು ಮಗನ ಮಾತ್ರ ಆಸ್ತಿ ಬರ್ಸ್ಕೋಬೇಕು ಅಂತ ಶಾನೆ ದೊಡ್ಡ ಪಿಲಾನ್ ಮಾಡಕ್ಕೊಂಡು ಕುಂತ್ಕೋಬೇಡಿ. ಮಗ ಬರ್ಕೊಟ್ರುನುವೆ ಮಗಳು ಬರ್ಕೊಡಕ್ಕಿಲ್ಲ, ನನ್ನ ಮಾತ್ರ ಬರಿಬೇಡಿ. ಬತ್ತಾಳೆ ಒಂದಿನ ಬತ್ತಾಳೆ, ನಿನಗೆ ಸರಿಯಾಗಿ ಬೆಂಡ್ ಎತ್ತಾಳೆ. ಅದಕ್ಕೋಸ್ಕರನೇ ಕಾಯ್ಕೊಂಡಿದ್ದೀನಿ. ನನ್ನ ಅಯ್ಯೋ ಅನ್ನಿಸ್ದೆ ಅಲ್ವಾ ನನ್ನ ಮಗನೇ? ನಿನಗೂ ಅಷ್ಟೇ, ನೀ ಅಯ್ಯೋ ಅನ್ಸಕ್ಕೊಬ್ರು ಬಂದೇ ಬರ್ತಾರೆ, ನೋಡ್ತಾ ಇರು. ಏಯ್ ನಡಿಲ ಹೋಗಣ, ನಡಿ ಮನ್ಗಂತೆ ಹೋಗಣ. ಅಮ್ಮ ನೀನೇನ್ ಬ್ಯಾಡ ಹೇಳಮ್ಮ, ಆಂಟಿ ಚೆನ್ನಾಗಿ ನೋಡ್ಕದದ್ ನನ್ನ. ಅಯ್ಯೋ ಹಳೆ ಬೇವಸಿ, ಆಗ ನಿಮ್ಮ ಅಪ್ಪನ ಬುದ್ಧಿ ನಿನಗೂ ಶುರುವಾಯ್ತು. ನನಗೆ ಗೊತ್ತು ಕಣ್ಲಾ, ನನಗೆ ಗೊತ್ತು. ಇವತ್ತಲ್ಲ ನಾಳೆ ನಿನಗೆ ಬರೋದೆಲ್ಲ ನಿಮ್ಮ ಅಪ್ಪನ ಬುದ್ಧಿನೇನಿ ಅಂತ ನನಗೆ ಸಂದಾಗ ಗೊತ್ತು ಕಣ್ಲಾ. ಅದಕ್ಕೆ ನಿನ್ನ ಮಾತ್ರ ನಾನೇನು ನಂಬ್ಕೊಂಡಿಲ್ಲ ಕಣ್ಲಾ. ನಿನ್ನ ಮಾತ್ರ ನನ್ನ ಮಗಳು ಬತ್ತಳ ಕಣ್ಲಾ, ನನ್ನ ಮಗಳು ಬತ್ತಾಳೆ. ಆಮೇಕಿಂದ ಐತೆ ನಿಮ್ಮ ಎಲ್ರಿಗೂ ನಡಿಲ್ಲ ಮುಚ್ಕೊಂಡು. ಈ ಸ್ಕೂಲ್ಗೆ ಟೇಮ್ ಐತೇನೋ ನೋಡಿ, ಹೊರಡಿವಂತೆ. ಅಮ್ಮ ಸರಿ, ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಹಿಂಗೆ ತಲೆ ಮೇಲೆ ಕುಂತ್ಕೊಂಡು ಬಾಬಾ ಬಾಬಾ ಅಂತ ಕುಂತ್ಕೊಂಡ್ರೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಮಗಳೇ, ಒಳ್ಳೇದಾಗ್ಲಿ ಕಣವ. ಮನೆಗಿದ್ರೆ ಈಚೆ ಕಡೆಗೆ ಹೋಗು ಅಂತಾನೆ, ಈಚೆ ಕಡೆಗಿದ್ರೆ ಮನೆಗೆ ಬಾ ಅಂತಾನೆ. ಈ ಅಮ್ಮನ ಯಾಕಪ್ಪ ಕರ್ಕೊಂಬಿಟ್ಟು ಬಂದೆ? ಈ ಅಮ್ಮ ಯಾವಾಗೂ ಬಡಿತಿರ್ತದೆ ಕಣಪ್ಪ. ನೀನೇ ಒಳ್ಳೆನು ಕಣಪ್ಪ, ಒಂದೇಟು ಹಾಕಕ್ಕಿಲ್ಲ ಕಣಪ್ಪ, ಹೊಡಿಯಕ್ಕಿಲ್ಲ ಕಣಪ್ಪ. ಅಮ್ಮ ಕುಂತ್ರು ಹೊಡಿತದೆ, ನಿಂತ್ರು ಹೊಡಿತದೆ. ಓದ್ಕ ಬರ್ಕ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊಡಿತಾನೆ ಇರ್ತದೆ ಕಣಪ್ಪ. ಅಮ್ಮ ಬ್ಯಾಡ ಕಣಪ್ಪ. ಬಾಯಿ ಮುಚ್ಕೊಂಡಿರಲ್ಲ. ತಿರುಗೋಡಂಟ ಬಿಟ್ಟಳು, ತಿರುಗಿ ಕರ್ಕೊಂಬರಕ್ಕೆ ಎಲ್ಲಿಂದ ಹೋಗ್ಲಿ? ನನಗೆ ಕಷ್ಟ ನಿನಗೇನಿಲ್ಲ ಗೊತ್ತು. ನಿನಗೆ ಹೆಂಗೆ ಬೇಕು ಅಂತ ಖುಷಿಯಾಗಿರು, ನಾನೇನು ಕೇಳೋಕ್ಕಿಲ್ಲ. ಆದರೆ ಈಗ ಅಮ್ಮ ಇರಲಿ, ಸುಮ್ಕಿರು. ಬೇಡ ಬೇಡ ಅಂತ ಅನ್ಬೇಡ. ನಂಗೆ ನೀನೇ ಒಳ್ಳೆನು ಕಣಪ್ಪ, ನಂಗೆ ನೀನೇ ಒಳ್ಳೆನು. ಹೊಡಿಯಕ್ಕಿಲ್ಲ ಬಡಿಯಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಅಮ್ಮ ಬಾಳ ಕೆಟ್ಟದು ಕಣಪ್ಪ. ಏಯ್ ಬಾರ್ಲ ಇಲ್ಲಿ, ಈ ಸ್ಕೂಲಿಗೆ ರೆಡಿಯಾಗೋ, ಇಲ್ಲ ಹಾಕೊಂಡು ರುಬ್ಲೇನು ಹೇಳ್ಬರ್ಲೇ ನಿಮ್ಮ ಮೇಷ್ಟ್ರೊಳಗೆಲ್ಲ. ಬೇಡ ಕಣಮ್ಮ, ಬಂದೆ ಕಣಮ್ಮ. ಅಪ್ಪ ಸತ್ಯ, ದಯ್ಯಪ್ಪಯ್ಯ ಯಾವುದೂ ಇಲ್ಲ, ನೆಮ್ಮದಿಯಾಗಿ ಇದ್ಬಿಡ್ಬೋದು.